ನಾರ್ಮಲ್ ರುಟೀನ್ ಇಂದ ಸ್ವಲ್ಪ ಬ್ರೇಕ್ ತಗೊಂಡಾಗ ಆ ರುಟೀನ್ಗೆ ಮತ್ತೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೇನಾದ್ರೂ ಒಂದು ಮೋಟಿವೇಶನ್ ಬೇಕೇ ಆಗಿರುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಕಂಟಿನ್ಯೂಸ್ ಆಗಿ ರುಟೀನ್ ನಲ್ಲಿ ಕಂಟಿನ್ಯೂಸ್ ಆಗಿದ್ದಾಗ ಸೊ ನಮ್ಗೇನು ಅನ್ಸಲ್ಲ, ಕೆಲಸ ಮಾಡ್ತಾ ಹೋಗ್ಬಿಡ್ತೀವಿ. ಆದ್ರೆ ಕೆಲವೊಂದ್ಸತಿ ಒಂದು ಬ್ರೇಕ್ ಬೇಕು ಅಂತ ತಗೊಂಡಾಗ ನಮ್ಗೆ ಆ ಬ್ರೇಕ್ ಇಂದ ಹೊರಗಡೆ ಬಂದು ಬ್ಯಾಕ್ ಟು ರುಟೀನ್ ಅಂತ ಆ ರುಟೀನ್ ಜೊತೆಗೆ ಅಡ್ಜಸ್ಟ್ ಆಗೋ ಅಷ್ಟೊತ್ತಿಗೆ ಇನ್ನಷ್ಟು ಕೆಲಸ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಇವತ್ತು ಕೂಡ ನನ್ಗೂ ಹಂಗೆ ಆಯ್ತು. ಸೊ ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಧೃತಿಗ್ ಕೂಡ ಸ್ನಾನ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಅವಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಆನಂತರ ನಾನು ಕೂಡ ಸ್ನಾನ ಮಾಡಿ ಇನ್ನೇನು ಲಂಚ್ ಮಾಡ್ಲೇಬೇಕು. ಸೊ ಕೆಲಸ ಜೊತೆಗೆ ಅಡ್ಗೆ ಕೆಲ್ಸನೂ ಕೂಡ ಇರುತ್ತೆ. ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಅಡ್ಗೆನ ರೆಡಿ ಮಾಡ್ಕೊಂಡೆ. ಸೊ ಹೀಗೆ ನನ್ನ ಬ್ಯಾಕ್ ಟು ನಾರ್ಮಲ್ ರುಟೀನ್ ಕತೆ. ಸೊ ನೀವೆಲ್ಲ ಬ್ರೇಕ್ ತಗೊಂಡಾಗ ಬ್ಯಾಕ್ ಟು ರುಟೀನ್ ಏನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.